ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ರಾಯಚೂರು ಹುಡುಗಿ. ತಮಗೆಲ್ಲರಿಗೂ ಅಮ್ಮನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂದರೆ ಮಂಡೋಳು ಚುಡುವ ಅಥವಾ ಚುರುಮುರಿ ಚುಡುವ. ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಈ ಚುರುಮುರಿ ಚುಡುವ ಅಥವಾ ಮಂಡೋಳು ಚುಡುವ ಮಾಡಲಿಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಪುಟಾಣಿ ಕಾಳನ್ನ ತೊಗೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ಹಸಿ ಶೇಂಗಾವನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು 8ರಿಂದ 10 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನೀವು ಹಸಿಮೆಣಸಿನ್ಕಾಯಿ ಬದಲಿಗೆ ಕೆಂಪು ಮೆಣಸಿನ್ಕಾಯಿ ಕೂಡ ತೊಗೋಬೋದು ಅಥವಾ ಬಾಡಿಗೆ ಮೆಣಸಿನ್ಕಾಯಿ ಕೂಡ ತೊಗೋಬೋದು. ಹಾಗೆ 1-2 ಗಡ್ಡೆಯಷ್ಟು ಬೆಳ್ಳುಳ್ಳಿ ಸಹ ತೊಗೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಕೂಡ ತೊಗೊಂಡಿದ್ದೀನಿ. ಹಾಗೆ 4ರಿಂದ 5 ಸೇರಷ್ಟು ಮಂಡೋಳನ್ನ ತೊಗೊಂಡಿದ್ದೀನಿ ಅಥವಾ ಚುರುಮುರಿನ ತೊಗೊಂಡಿದ್ದೀನಿ. ಮೊದಲಿಗೆ ಈ ಚುಡುವನ ಮಾಡಲಿಕ್ಕೆ ನಾನು ಇಲ್ಲಿ ಒಂದು ದೊಡ್ಡ ಪಾತ್ರೆನ ತೊಗೊಂಡಿದ್ದೀನಿ. ಈ ಪಾತ್ರೆನ ತುಂಬ ಚೆನ್ನಾಗಿ ಕಾಯಲಿಕ್ಕೆ ಬಿಡಬೇಕು. ಪಾತ್ರೆ ಇನ್ನೇನು ಕಾದಾಗಿದೆ ಅಂದಮೇಲೆ ಅದಕ್ಕೆ 8ರಿಂದ 10 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೋಬೇಕು. ಅಥವಾ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಚುರುಮುರಿನ ತೊಗೊಂಡಿದ್ದೀರಿ ಅನ್ನೋದ್ರ ಮೇಲೆ ಎಣ್ಣೆನ ಹಾಕ್ಕೋಬೇಕು. ನಾನಿಲ್ಲಿ ಒಂದು 8ರಿಂದ 10 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆನೂ ತುಂಬ ಚೆನ್ನಾಗಿ ಕಾಯಲಿಕ್ಕೆ ಬಿಡಬೇಕು. ಎಣ್ಣೆ ಇನ್ನೇನು ಕಾದಾಗಿದೆ ಅಂದಮೇಲೆ ಅದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೋಬೇಕು. ಜೀರಿಗೆ ಸಾಸಿವೆ ಇನ್ನೇನು ಚಟಪಟ ಅಂತ ಸಿಡ್ದ ಮೇಲೆ ನಾವು ಮುಂಚೆನೇ ತೊಗೊಂಡಿರುವಂತಹ 2 ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಸಿಪ್ಪೆ ಸಹಿತ ಹಾಕ್ಕೋಬೇಕು. ನಿಮಗೆ ಸಿಪ್ಪೆ ಬೇಡ ಅಂದರೆ ಸಿಪ್ಪೆ ತೆಗೆದು ಕೂಡ ಹಾಕೋಬೋದು, ಏನೂ ಚೇಂಜ್ ಆಗಲ್ಲ. ನಾನಿಲ್ಲಿ ಸಿಪ್ಪೆ ಸಮೇತ ಹಾಕ್ಕೊತಾ ಇದ್ದೀನಿ. ನೋಡಿ, ಬೆಳ್ಳುಳ್ಳಿನ ಹಾಕಿ ಅದು ಕಂಪ್ಲೀಟಾಗಿ ಬ್ರೌನ್ ಆಗೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು. ಅದು ತುಂಬ ಕ್ರಂಚಿ ಆಗಬೇಕು, ಅಲ್ಲಿವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಗಡ್ಡೆ ಏನಾದರೂ ಹಸಿಯಾಗಿದ್ದರೆ ಅದನ್ನು ಸಿಪ್ಪೆ ತೆಗೆದೇ ಬೆಳ್ಳುಳ್ಳಿನ ಹಾಕ್ಕೊಳ್ಳಿ ಒಗ್ಗರಣೆಗೆ, ಇಲ್ಲಾಂದರೆ ಅದು ಸಿಡಿದು ಬಿಡುತ್ತೆ ಸಿಪ್ಪೆ. ಅಕಸ್ಮಾತ್ ಬೆಳ್ಳುಳ್ಳಿ ಏನಾದರೂ ಕಂಪ್ಲೀಟಾಗಿ ಒಣಗಿದ್ರೆ ಅದನ್ನು ಸಿಪ್ಪೆ ಸಮೇತ ಹಾಕಿದರೆ ಅದೇನು ಸಿಡಿಯೋದಿಲ್ಲ. ಆದರೆ ಹಸಿಯಾಗಿದ್ದರೆ ಖಂಡಿತವಾಗಿ ಸಿಡಿಯುತ್ತೆ. ಹಾಗಾಗಿ ನೋಡಿಕೊಂಡು ಹಾಕಿ. ಹಾಗೆ ಇದೇ ಹಂತದಲ್ಲಿ ನಾನು 1 ಕಪ್ಪಷ್ಟು ಹಸಿ ಶೇಂಗಾನ ಹಾಕ್ಕೊತಾ ಇದ್ದೀನಿ. ಹಸಿ ಶೇಂಗಾನ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ, ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ. ಇದ್ರ ಬದಲಿಗೆ ನೀವು ಹುರಿದಿರುವಂಥ ಶೇಂಗಾ ಕೂಡ ಹಾಕೋಬೋದು, ಅದು ಕೂಡ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆದರೆ ನನಗೆ ಹುರಿದಿರೋ ಶೇಂಗಾಕ್ಕಿಂತ ಹಸಿ ಶೇಂಗಾನೇ ಇಷ್ಟ ಆಗುತ್ತೆ. ಇದನ್ನು ಕೂಡ ಕಂಪ್ಲೀಟಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ, ಕ್ರಂಚಿ ಆಗೋವರೆಗೂ ಅದನ್ನು ಹುರ್ಕೋಬೇಕು. ಹಾಗೆ ಇದೇ ಹಂತದಲ್ಲಿ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ತಾಯಿದ್ದೀನಿ. ನಾನಿಲ್ಲಿ 8ರಿಂದ 10 ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಇದು ಖಾರದ ಮೆಣಸಿನ್ಕಾಯಿ. ನೀವು ಸಪ್ಪಗಾಗಿರುವಂಥ ಹಸಿಮೆಣಸಿನ್ಕಾಯಿ ಕೂಡ ಹಾಕೋಬೋದು, ಅದು ನಿಮ್ಮ ಟೇಸ್ಟ್ ಅನ್ವಯ. ನಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕಿರೋದ್ರಿಂದ ನಾವು ಖಾರದ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀವಿ. ಈ ಮೆಣಸಿನ್ಕಾಯಿ ಕೂಡ ಅಷ್ಟೇ ತುಂಬಾ ಫ್ರೈ ಆಗಬೇಕು, ಅದು ಕಂಪ್ಲೀಟಾಗಿ ಕ್ರಿಸ್ಪಿ ಆಗಬೇಕು, ಅಲ್ಲಿವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು. ಹಾಗೆ ಇದೇ ಹಂತದಲ್ಲಿ ಸ್ವಲ್ಪ ಕರಿಬೇವು ಕೂಡ ಹಾಕಿದ್ದೆ ನಾನು. ಇನ್ನೇನು ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಹಾಗೆ ಶೇಂಗಾ ಆಲ್ಮೋಸ್ಟ್ ಫ್ರೈ ಆಗ್ತಾ ಬರ್ತಾ ಇದೆ ಅನ್ನುವಾಗ ಪುಟಾಣಿ ಕಾಳನ್ನ ಹಾಕೋಬೇಕು. ಏನಕ್ಕಂದರೆ ಪುಟಾಣಿ ಈ ಹಂತದಲ್ಲಿ ಯಾಕೆ ಹಾಕಿದ್ದೀವಿ ಅಂದರೆ ಅದು ಸ್ವಲ್ಪ ಜಾಸ್ತಿ ಫ್ರೈ ಆಗಬೇಕು ಅಂತ ಏನಿಲ್ಲ, ಒಂದು 2 ಮಿನಿಟ್ಸ್ ಫ್ರೈ ಆದರೆ ಸಾಕಾಗುತ್ತೆ. ಹಾಗಾಗಿ ಅದನ್ನು ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಹಾಗೆ ಪುಟಾಣಿ ಹಾಕಿದ ಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಇದೇ ಹಂತದಲ್ಲಿ ಹಾಕಿ ತುಂಬ ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನು ಒಂದು 2 ನಿಮಿಷ ಫ್ರೈ ಮಾಡಿದರೆ ಸಾಕಾಗುತ್ತೆ. ಈ ಚುಡುವನ ಮಾಡಲಿಕ್ಕೆ ನಾನಿಲ್ಲಿ ಉಪ್ಪಿನ ಮಣ್ಣುಗಳನ್ನ ಬಳಸ್ಕೊತಾ ಇದ್ದೀನಿ, ಅಥವಾ ಇದನ್ನು ಒಗ್ಗರಣೆ ಮಾಡಲಿಕ್ಕೆ ಬಳಸ್ತಾರಲ್ಲ ಆ ಮಣ್ಣುಗಳನ್ನ ಬಳಸ್ಕೊತಾ ಇದ್ದೀನಿ. ನೀವು ಚುಡುವ ಮಂಡೋಳು ಕೂಡ ಬಳಸ್ಕೋಬೋದು, ಅಂದರೆ ಪೇಪರ್ ಮಂಡೋಳು ಕೂಡ ಬಳಸ್ಕೋಬೋದು, ಅದು ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈ ರೀತಿ ಮಾಡಿದರೂ ಕೂಡ ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗೆ ಇದೇ ಹಂತದಲ್ಲಿ 1 ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿನ ಹಾಕ್ತಾಯಿದ್ದೀನಿ. ಇದೆಲ್ಲವನ್ನು ಹಾಕಿ ತುಂಬ ಚೆನ್ನಾಗಿ ಕಲಿಸ್ಕೋಬೇಕು. ಈ ಥರ ನೀವು ಚುರುಮುರಿನ ಮಾಡಿ ಇದನ್ನು ಸ್ಟಾಕ್ ಮಾಡಿ ಇಟ್ಟರೆ ದಿನ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಮಕ್ಕಳಿಗೆ ಕೊಡ್ಬೋದು, ಅಥವಾ ಸ್ಕೂಲಿಗೂ ಬ್ರೇಕ್ ಟೈಮಲ್ಲಿ ತಿನ್ನಲಿಕ್ಕೆ ಅಂತ ಮಾಡಿ ಕೊಡ್ಬೋದು. ಸ್ವಲ್ಪ ಬಾಕ್ಸಿಗೆ ಹಾಕಿ ಕಳಿಸಿದ್ರೆ ಬ್ರೇಕ್ ಟೈಮಲ್ಲಿ ಒಂಥರ ಸ್ನ್ಯಾಕ್ಸ್ ಆಗಿ ತಿನ್ಬೋದು. ಅಥವಾ ನೀವು ಎಲ್ಲಾದರೂ ಲಾಂಗ್ ಜರ್ನಿ ಟ್ರಾವೆಲಿಂಗ್ ಮಾಡ್ತಾ ಇದ್ದೀರಾ ಅಂದಾಗ ಹೊರಗಡೆ ಅದು ಇದು ತೊಗೊಂಡು ಜಂಕ್ ಫುಡ್ ಆಗಿ ಅನ್ಹೈಜೀನ್ ಆಗಿ ತಿನ್ನೋ ಬದಲು ಈ ರೀತಿ ಹೆಲ್ದಿಯಾಗಿರುವಂತಹ ರೆಸಿಪಿನ, ಹೆಲ್ದಿಯಾಗಿರುವಂಥ ಸ್ನ್ಯಾಕ್ಸ್ನ ನೀವು ತಿಂದರೆ ನಿಮ್ಮ ಆರೋಗ್ಯಕ್ಕೂ ಏನೂ ವ್ಯತ್ಯಾಸ ಆಗೋದಿಲ್ಲ. ಚುರುಮುರಿ ತಿನ್ನೋದ್ರಿಂದ ಲೈಟ್ ವೆಯ್ಟ್ ಫೀಲ್ ಆಗುತ್ತೆ. ಹಾಗೆ ಯಾವುದೇ ರೀತಿಯ ಹೆವಿ ಫುಡ್ ಅಲ್ಲ, ಯಾವುದೇ ರೀತಿಯ ಜಂಕ್ ಫುಡ್ ಅಲ್ಲ, ತುಂಬಾ ಹೆಲ್ದಿ ರೆಸಿಪಿ. ಇದನ್ನು ನೀವು ಸ್ನ್ಯಾಕ್ಸ್ ಆಗಿ ತಿನ್ಬೋದು, ಅಥವಾ ಎಲ್ಲಾದರೂ ಊರಿಗೆ ಹೋದರೆ ಅದನ್ನು ಟ್ರಾವೆಲಿಂಗ್ ಮಾಡಿ ಕ್ಯಾರಿ ಮಾಡ್ಕೋಬೋದು. ಇದು ತುಂಬಾ 1 ತಿಂಗಳಾದ್ರೂ ಏನೂ ಕೆಡೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದೇ ಹಂತದಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ಸಕ್ಕರೆ ಇನ್ನೇನು ಕರಗಿದೆ ಅಂದಮೇಲೆ ನಾವು ಮುಂಚೆನೇ ತೊಗೊಂಡಿರುವಂತಹ 4 ಸೇರು ಮಂಡೋಳನ್ನ ಅಥವಾ ಚುರುಮುರಿನ ಇದೇ ಹಂತದಲ್ಲಿ ಹಾಕಿ ತುಂಬ ಚೆನ್ನಾಗಿ ಕಲಿಸ್ಕೋಬೇಕು. ಫ್ಲೇಮ್ ಆಫ್ ಮಾಡಿ ಕಲಸಿ. ಹಾಗೆ ಇದನ್ನು ಬಿಸಿ ಇದ್ದಾಗೆ ಕಲಿಸ್ಬೇಕು, ಇಲ್ಲಾಂದರೆ ತಣ್ಣಗಾದರೆ ಮಂಡೋಳೆಲ್ಲ ಮೆತ್ತಗಾಗ್ಬಿಡುತ್ತೆ, ಅದಕ್ಕೆ ಕ್ರಂಚಿನೆಸ್ ಹೋಗಿಬಿಡುತ್ತೆ. ಹಾಗಾಗಿ ಬಿಸಿ ಇದ್ದಾಗಲೇ ಅದನ್ನು ಕಲಿಸ್ಕೋಬೇಕು. ನೋಡ್ತಿರ್ಬೋದು ಒಗ್ಗರಣೆ ಹಾಗೆ ಮಂಡೋಳು ಎಲ್ಲನೂ ಕಂಪ್ಲೀಟಾಗಿ ತುಂಬ ಚೆನ್ನಾಗಿ ಕಲಿತಾ ಇದೆ. ಇದೇ ರೀತಿಯಾಗಿ ನೀವು ಕಲಿಸ್ಕೋಬೇಕು.
ಎಲ್ಲರೂ ಅನ್ಕೊತಿರ್ಬೇಕು ಏನಕ್ಕೆ ನಾವು ಸಕ್ಕರೆನ ಹಾಕಿದ್ದೀವಿ ಅಂತ. ಸಕ್ಕರೆನ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ, ಹಾಗೆ ಉಪ್ಪು ಹಾಗೆ ಖಾರ ಎರಡೂ ಕೂಡ ಬ್ಯಾಲೆನ್ಸ್ ಆಗುತ್ತೆ. ಒಂದು ಸ್ವೀಟ್ ಟೆಕ್ಸ್ಚರು ಹಾಗೆ ಸ್ವಲ್ಪ ಖಾರ ಸ್ವಲ್ಪ ಉಪ್ಪು ಎಲ್ಲನೂ ಕಂಪ್ಲೀಟಾಗಿ ಮಿಕ್ಸ್ ಆಗಿ ಒಂದೊಳ್ಳೆ ಟೆಕ್ಸ್ಚರ್ ಬರುತ್ತೆ. ಹಾಗಾಗಿ ಸಕ್ಕರೆನ ಹಾಕೋಬೇಕು. ನೋಡಿ ಆಲ್ಮೋಸ್ಟ್ ಎಲ್ಲನೂ ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ, ಒಂದೊಳ್ಳೆ ಕಲರು. ನಾನು ನಿಮಗೆ ಕಲರ್ ಕಾಣಬೇಕನ್ನೋ ರೀಸನ್ಗೆ ಲೈಟ್ನ ಆಫ್ ಮಾಡಿದ್ದೀನಿ, ಫ್ಲ್ಯಾಶ್ ಲೈಟ್ನ, ಇಲ್ಲಾಂದರೆ ಅದು ವೈಟ್ ಆಗೇ ಕಾಣುತ್ತೆ. ಹಾಗಾಗಿ ಕಂಪ್ಲೀಟಾಗಿ ನಿಮಗೆ ಕಲರ್ ಕಾಣಬೇಕನ್ನೋ ರೀಸನ್ಗೆ ನಾನು ಫ್ಲ್ಯಾಶ್ ಲೈಟ್ನ ಆಫ್ ಮಾಡಿದ್ದೀನಿ. ನೋಡ್ತಿರ್ಬೋದು, ಅದನ್ನು ಬ್ರೇಕ್ ಮಾಡಿ ತೋರಿಸ್ತಾ ಇದ್ದೀವಿ ಮಂಡೋಳನ್ನ ಎಷ್ಟು ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಇದಂತೂ ತುಂಬಾ ಒಳ್ಳೆ ಈವ್ನಿಂಗ್ ಸ್ನ್ಯಾಕ್ಸು, ತುಂಬಾ ಹೆಲ್ದಿ ರೆಸಿಪಿ ಕೂಡ. ಇದನ್ನು ನೀವು ಟೀ ಜೊತೆ ಸರ್ವ್ ಮಾಡಿದರೆ ಆಹಾ ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ, ತುಂಬಾ ಟೇಸ್ಟಿಯಾಗಿರುತ್ತೆ. 1 ಬೈಟ್ ಟೀ 1 ಬೈಟ್ ಈ ಚುಡುವನ ತಿನ್ನೋದ್ರಿಂದ ಸಿಗೋ ಖುಷಿನೇ ಬೇರೆ. ನನಗಂತೂ ಸಖತ್ ಇಷ್ಟ ಆಗುತ್ತೆ. ಈ ರೆಸಿಪಿ ನೀವೆಲ್ಲರೂ ಖಂಡಿತವಾಗಿ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತೀನಿ. ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.